ಹಾಸನ ಶಿವಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಹಾರಾ ನಾಗರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ನಡೆಸಲಾಯಿತು. ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದು ಇನ್ನೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ನಗರಸಭಾ ಸದಸ್ಯರಾಗಿದ್ದ ಪ್ರಶಾಂತ್ ನಾಗರಾಜ್ ಕೂಡ ಜೆಡಿಎಸ್ನಲ್ಲಿ ಒಳ್ಳೆಯ ಸಂಘಟನೆಗಾರರಾಗಿ ಕೆಲಸ ಮಾಡುತ್ತಿದ್ದ ಅಭಿವೃದ್ಧಿ ಕೆಲಸಗಳು ಯಾವಾಗಲೂ ಶಾಶ್ವತವಾಗಿ ಉಳಿಯುತ್ತವೆ ಎಂದು ನೆನಪಿಸಿಕೊಂಡು ಅವರಿಗೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ಜನಪ್ರತಿನಿಧಿಗಳು, ಅಭಿಮಾನಿಗಳು ಭಾಗವಹಿಸಿದ್ದರು. ಪ್ರಖ್ಯಾತ ವೈದ್ಯರಂತ ಹಾಸನ ಇಂಡಿಯನ್ ಆಸ್ಪತ್ರೆ ಅನೂಪ್ ರವರು, ಸಂದೀಪ್ ರವರು, ಸಾದಿಕ್ ರವರು, ರಾಜೇಶ್ ಅವರು, ನವೀನ್ ಅಕ್ಕಲ್ಗೌಡರು, ಹಿರಿಯಂತ ನವೀನ್ ಅಕ್ಕಲ್ಗೌಡರು, ಶಿವಶಂಕರ್ ಅವರು, ನಮ್ಮ ಆತ್ಮೀಯರು ಕೂಡ. ಅದೇ ರೀತಿ ವಿಶೇಷವಾಗಿ ತಂದೆಗೆ ತಕ್ಕ ಮಗ ನವೀನ್ ರವರು, ಅವರು ಕೂಡ ಅವ್ರ ತಂದೆಗೆ ಅವ್ರದ್ದು ಕೂಡ ವಿಶೇಷ, ಅವ್ರದ್ದು ಕೂಡ ಹೊಡೆದಪ್ಪ. ಈ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ, ಅವರ ತಂದೆಯಂತೆ ಹಾಸನ ನಗರದಲ್ಲಿ ಯಾವ ತರ ಹೆಸರು ಬಹಳ ಪ್ರಖ್ಯಾತ ನಾಗರಾಜ್ ಅವರ ಹೆಸರನ್ನು ಅವರು ಕೂಡ ಮುಂದೆ ತಗೊಳ್ಳಿ. ಅವ್ರ ಜೊತೆ ನಾವು ಸದಾಕಾಲ ಅವರ ಜೊತೆ ಸಹೋದರನಾಗಿ ನಾನು ಕೂಡ ಇರ್ತೀನಿ ಅಂತ ಹೇಳ್ತಾ, ಅದೇ ರೀತಿ ತಾಯಿ ಪಾರ್ವತಮ್ಮನವರು, ಅವರು ಕೂಡ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡ್ಲಿ ಅಂತ ಸಂದರ್ಭ ಹೇಳಿ ಎಲ್ಲ ಅಭಿಮಾನಿಗಳು ಮತ್ತು ಸುತ್ತಮುತ್ತಲ ಎಲ್ಲ ನಾಗರಿಕರು ಕೂಡ ಆಗಮಿಸಿದ್ವಿ. ಈಗಾಗಲೇ ಹಲವಾರು ವಿಚಾರಗಳನ್ನ ನಾಗರಾಜ್ ಬಗ್ಗೆ ಹೇಳಿದ್ರು. ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಕೂಡ ನಾಗರಾಜ್ ಜೊತೆ ಹಿಂದೆ ನಗರಸಭಾ ಸದಸ್ಯರಾಗಿ ಬಹಳ ಉತ್ತಮವಾದ ಒಡನಾಟಗಳನ್ನು ಇಟ್ಕೊಂಡಿದ್ದರು ದಿವಂಗತ ಎಚ್.ಎಸ್. ಪ್ರಕಾಶ್ ಮತ್ತು ನಾಗರಾಜ್. ಈ ಸಂದರ್ಭದಲ್ಲಿ ನಾನು ಕೂಡ ಹಲವಾರು ವಿಚಾರಗಳು ಹೇಳ್ತೇನೆ. ನಮ್ಮಲ್ಲಿ ಹಲವಾರು ಹಿಂದಿನ ಕಾಲದ ಫೋಟೋಸ್ ಕೂಡ ಇದೆ. ನಾವು ನಾಗರಾಜ್ ಸಮಸ್ತ ಅವ್ರ ಬಟ್ಟೆ ಹಾಕ್ತಿದ್ದು ನೋಡಿದ್ರೆ, ಅವ್ರು ಒಡವೆ ಹಾಕ್ತಿದ್ದು ನೋಡಿದ್ರೆ, ನಾವು ಯಾರು ಕೂಡ ಈಗಿನ ಕಾಲದಲ್ಲಿ ಅವ್ರಿಗೆ ಸರಿಸಾಟಿ ಯಾರಿಲ್ಲ, ಅವ್ರನ್ನ ಮೀಸಕ್ಕೆ ಕೂಡ ಯಾರಿಲ್ಲ. ಹಾಗಾಗಿ ಅವರೆಲ್ಲ ನಮಗೆ ಪ್ರೇರಣೆ ಇರುವಂತರು. ಹಾಗಾಗಿ ಅವರ ಕೆಲಸಗಳು ಮತ್ತು ಪ್ರಶಾಂತ್ ಅವರು ಕೂಡ ನನ್ನ ಅಲ್ಪಾವಧಿಯಲ್ಲಿ ನನಗೆ ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿ ಹಾಸನ ನಗರಸಭೆಯಲ್ಲಿ ಇತಿಹಾಸ 35 ವಾರ್ಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ತಗೊಂಡು ಅವರು ಕೂಡ ನಗರಸಭಾ ಸದಸ್ಯರಾಗಿದ್ರು. ಅವರು ಕೂಡ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಅದೇ ರೀತಿ